ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸೇವೆ ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೇಶದಲ್ಲಿ ಹೆಣ್ಣನ್ನು ಏನಂತೆಲ್ಲ ಹೋಲಿಸ್ತಾರೆ. ಕೆಟ್ಟ ತಾಯಿ ಹೆಣ್ಣು, ವಿದ್ಯೆ ಕೊಡುವ ಶಾರದೆ ಹೆಣ್ಣು, ಖರ್ಚಿಗೆ ಹಣ ಕೊಡ್ತಕ್ಕಂಥ ಲಕ್ಷ್ಮಿ ಹೆಣ್ಣು, ಭಾರತ ಮಾತೆ ಹೆಣ್ಣು, ಭೂತಾಯಿ ಹೆಣ್ಣು. ಈ ರೀತಿ ಬರೀ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆ ಹೆಣ್ಣಿಗೆ ಆಗ್ತಕ್ಕಂಥ ಅನ್ಯಾಯ ದೌರ್ಜನ್ಯನ ಖಂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇವತ್ತು ಎಷ್ಟೋ ಜನ ಹೆಣ್ಣುಮಕ್ಕಳು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಯಾರಿಂದ? ಕಟ್ಟಿಗೆಯಿಂದ, ಗಂಡನಿಂದ. ನೋಡಿ, ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರ ಸಂಬಂಧದಂತೆ ಮದುವೆ ಮಾಡಿಕೊಂಡು ಆ ಹಿರಿಯರಿಗೆ ಬೆಲೆನೇ ಇಲ್ಲ. ಇವತ್ತು ಮದುವೆ ಮಾಡಿದಂಥವ್ರಿಗೆ ಮೊದಲು ಗಂಡನ ತಕ್ಕಂಥವನು ಹೇಳ್ತಿ, ನೀನೇ ಚಿನ್ನ, ನೀನೇ ರನ್ನ, ನೀನೇ ನನ್ನ ಜೀವ, ನೀನೇ ನನ್ನ ಸರ್ವಸ್ವ ಅಂತ ಹೇಳ್ತಕ್ಕಂಥವನು ಬರುತ್ತಾ ಅನುಮಾನದ ಪಿಶಾಚಿಯಾಗಿ ಬದಲಾವಣೆ ಆಗ್ತಾನೆ. ಇಲ್ಲಿ ಅನುಮಾನದ ಪಿಶಾಚಿ ಇವನ ಮೈ ಸೇರಿದ ಮೇಲೆ ಇವನು ಅಂತಹ ಹೆಣ್ಣನ್ನು ದೂರ ಮಾಡ್ಕೋಬೇಕೇ ವಿನಃ ಚಿತ್ರಹಿಂಸೆ ಕೊಡೋದ್ರಲ್ಲಿ ಯಾವ ಅರ್ಥ ಇದೆ? ಇಂಥ ಘಟನೆಗಳು ಸಾಕಷ್ಟು ನಡೀತಾ ಇದೆ. ಇವರಿಗೆ ಖಂಡಿತ ನ್ಯಾಯ ಸಿಗ್ತಾ ಇಲ್ಲ. ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ವೀಕ್ಷಕ ಕನ್ನಡ ನ್ಯೂಸ್ ಹತ್ರ ಇದೆ. ಈಗ ಹಸಿಯಾಗಿ ಒಂದು ಘಟನೆ ನಮ್ಮ ಚಾನಲ್ಗೆ ಬಂದಿದೆ. ಆ ಹೆಣ್ಣುಮಗಳು ಮದುವೆ ಆದಿನಿಂದ ಇವತ್ತಿನವರೆಗೂ ಸುಖ ಅನ್ನೋದೇ ಕಂಡಿಲ್ಲ, ನೆಮ್ಮದಿ ಅನ್ನೋದೇ ಕಂಡಿಲ್ಲ. ಆಕೆ ಕಣ್ಣೀರೇ ಕೋಡಿಯಾಗಿ ಹರಿತಾ ಇದೆ. ಈ ಸಂಪತ್ತಿಗೆ ಆಕೆಗೆ ಗಂಡ ಅಂತಕ್ಕಂಥ ಪ್ರಾಣಿ ಯಾಕೆ ಬೇಕು? ಯಾವನಾದರೂ ಗಂಡ ಅನ್ನಿಸ್ಕೊಂಡಿರೋ ಷಂಡ ಹೆಂಡತಿಯವರ ತಾಳಿಯನ್ನು ಮಾರ್ತಾನ. ಹೆಂಡತಿಯವರ ತಾಳಿ ಮಾರಿದ ಮೇಲೆ ಅವನು ಆ ಹೆಣ್ಣಿಗೆ ಗಂಡನಾಗಿರೋಕ್ಕೆ ಯೋಗ್ಯನಾ? ತಾಳಿನೇ ಇಲ್ಲದ ಮೇಲೆ ಅವನು ಗಂಡ ಆಗಕ್ಕೆ ಏನಾದರೂ ಇರುತ್ತೆ. ಆದರೂ ಸಹ ದೌರ್ಜನ್ಯ, ಬೀದಿಯಲ್ಲಿ ಹೊಡೆಯೋದು, ಮಕ್ಕಳ ಮೇಲೆ ಹಲ್ಲೆ ಮಾಡೋದು. ಅವನು ಎಂಥ ಕ್ರೂರಿ! ತಾನು ಹುಟ್ಟಿಸಿದ ಮಕ್ಕಳಿಗೇನೆ, ಅದು ಚಿಕ್ಕ ಮಕ್ಕಳಿಗೇನೆ ಮೇಲೆ ಹಲ್ಲೆ ಮಾಡ್ತಾನಂದರೆ ಅವನಲ್ಲಿ ಎಂಥ ಕ್ರೂರತ್ವಿದೆ ಅಂತೇಳಿ. ಅವನು ಮಾನಸಿಕ ಅಸ್ವಸ್ಥ ಆಗಿದ್ದರೆ ಇಲಾಖೆಗಳು ಅವನನ್ನು ಗುರುತಿಸಿ ಮಾನಸಿಕ ಆಸ್ಪತ್ರೆಯಲ್ಲಿ ತಗೊಂಡು ಹಾಕಬಹುದು. ಇನ್ನು ಅವನು ಮದ್ಯ ವ್ಯಸನಿಯಾಗಿದ್ದರೆ ಅದಕ್ಕೂ ಸಹ ಮಾರ್ಗ ಇದೆ, ಅದಕ್ಕೂ ಪರಿಹಾರ ಇದೆ. ಇಂಥ ಕೆಲಸ ಯಾಕೆ ಆಗ್ತಾ ಇಲ್ಲ? ನೋಡಿ, ಈ ಕುಡುಕರಿಂದ ಎಷ್ಟೋ ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಮಕ್ಕಳು ಇವತ್ತು ಬೀದಿ ಪಾಲಾಗಿದ್ದಾವೆ. ಅದರಿಂದ ಯಾವ ಗಂಡ ಹೆಂಡತಿಯರಿಗೆ ಚಿತ್ರಹಿಂಸೆ ಕೊಡ್ತಾನೆ ಅಂಥ ಗೃಹಿಣಿಯರು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ದೂರು ನೀಡಿದಲ್ಲಿ ಆ ದೂರನ್ನು ಭಾಳ ಸೂಕ್ಷ್ಮವಾಗಿ ಪರಿಗಣಿಸಿ ಅವನಿಗೆ ತಕ್ಕ ಆಟ ಕಲಿಸದಲ್ಲೇ ಬಿಗಿ ಬಂದೋಬಸ್ತು ಮಾಡಬೇಕಾಗಿದೆ. ಇಲ್ಲಂದರೆ ಪೊಲೀಸ್ ಇಲಾಖೆನೇ
ಬೇಜವಾಬ್ದಾರಿತನ ತೋರಿದ್ದೇ ಆದರೆ ಆ ಹೆಣ್ಣು ಮಕ್ಕಳು ಜೀವ ಅವರ ಕೈಯಲ್ಲಿರೋದಿಲ್ಲ. ಅಂತಹ ಒಂದು ಘಟನೆ ನಡೀತಾ ಇದೆ. ನೋಡಿ, ಆ ವ್ಯಕ್ತಿ ಆ ಹೆಣ್ಣು ಮಗಳಿಗೆ ಹುಡುಕಂದು ತಿನ್ನೋಕ್ಕೂ ಬಿಡ್ತಾ ಇಲ್ಲ. ಒಬ್ಬ ಒಳ್ಳೆ ಎಜುಕೇಟೆಡ್ ಇದ್ದಾಳೆ, ಅವನು ಸಹ ಎಜುಕೇಟೆಡ್ ಇದ್ದಾನೆ. ಆದರೆ ಅವನಿಗೆ ತಲೆಯಲ್ಲಿ ಏನಾದರೂ ಸ್ವಲ್ಪ ಮಿದುಳಿದೆಯೋ ಇಲ್ಲವೋ. ಅಯ್ಯಮ್ಮ ಏನಾದರೂ ಸ್ವಂತಕ್ಕೆ ದುಡಿದು ಮಕ್ಕಳಿಗೋಸ್ಕರ ನಾನು ಜೀವನ ಸಾಧಿಸ್ಬೇಕು ಅಂದರೆ ಅಲ್ಲಿಯೂ ಬಿಡ್ತಾ ಇಲ್ಲ ಅವನು. ಇದು ಎಂಥ ಚಿತ್ರಹಿಂಸೆ ನೋಡಿ. ಇವನಿಗೆ ಆ ಹೆಣ್ಣಿನ ಮೇಲೆ ಅನುಮಾನ ಇದ್ದರೆ ಅಯ್ಯಮ್ಮನಿಂದ ದೂರ ಹೋಗ್ಬಿಡಲಿ. ಇವನು ಅಯ್ಯಮ್ಮ ದುಡ್ಕಂತಿಲ್ಲಿಗೆ ಮಾನಸಿಕವಾಗಿ ಎಲ್ಲಿ ಬೇಕು ಅಲ್ಲೇನೇ ಒಡೆಯೋದು ಬಡಿಯೋದು ಮಾಡೋದ್ರಿಂದ ಅಯ್ಯಮ್ಮ ಮಾನ ಮರ್ಯಾದೆ ಏನಾದರೂ ಇರುತ್ತಾ? ಯಾಕಂದರೆ ನಾವು ಆ ಮಹಿಳೆಯನ್ನು ಕರೆದುಬಿಟ್ಟು ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿಲ್ಲ ನಾಳೆ ಸಂದರ್ಶನ ಮಾಡ್ತೀವಿ. ಪೊಲೀಸ್ ಇಲಾಖೆ ಸಹ ಇದ್ರ ಬಗ್ಗೆ ಸರಿಯಾದ ಗಮನ ಹರಿಸ್ತಿಲ್ಲ ಅನ್ನೋದು ಸಹ ಕೇಳಿ ಬಂದಿದೆ. ಈ ವರದಿ ಆ ಸ್ಟೇಷನ್ಗೆ ಅನ್ವಯಿಸುತ್ತೆ. ಅದರಿಂದ ಈ ಮಹಿಳೆಗೆ ಆಗ್ತಿರತಕ್ಕಂಥ ಅನ್ಯಾಯ, ಮೇಲೆ ನಡೀತಿರ್ತಕ್ಕಂಥ ಗಂಡನ ದೌರ್ಜನ್ಯ, ಅವನು ಹುಡುಕನೇ ಆಗಿರಲಿ ಯಾವನೇ ಆಗಿರಲಿ, ಅವನಿಗೆ ಸರಿಯಾದ ಬಿಗಿ ಮಾಡಬೇಕಾಗಿರೋದು ಪೊಲೀಸ್ ಇಲಾಖೆ ಕರ್ತವ್ಯ. ಆರಕ್ಷಕ ಠಾಣೆ ಎಂದರೇನು? ಅನ್ಯಾಯ ಆದವರಿಗೆ, ದೌರ್ಜನ್ಯಕ್ಕೆ ಒಳಗಾದವರಿಗೆ ರಕ್ಷಣೆ ಕೊಡತಕ್ಕಂಥದ್ದೇ ಠಾಣೆ. ಆ ರಕ್ಷಕ ಠಾಣೆ ಅಂದರೆ ಅರ್ಥನೂ ಬರುತ್ತೆ. ಆ ರಕ್ಷಕ ಅಂದರೆ ನಮ್ಮ ಕೈಲಿ ಆಗಲ್ಲ ಅಂತಲೂ ಹೇಳ್ಬೋದು. ನಾವು ಆ ರಕ್ಷಕರು ನಮ್ಮಿಂದ ಹೋಗಿ ಇನ್ನು ರಕ್ಷಣೆ ಕೇಳ್ಕೊಂಡು ಇವರು ಪೊಲೀಸ್ ಠಾಣೆಗೆ ಹೋಗೋದ್ರಲ್ಲಿ ಅರ್ಥ ಏನಿದೆ? ಇಂತಹ ಅನ್ಯಾಯ ದೌರ್ಜನ್ಯಗಳಿಗೆ ರಕ್ಷಣೆ ಕೊಡೋಕ್ಕೆ ಆಗದಿರತಕ್ಕಂಥ ಠಾಣೆಗಳು ಜನಗಳಿಗೆ, ಸಾರ್ವಜನಿಕರಿಗೆ ಬೇಕಾ? ಮೇಲಧಿಕಾರಿಗಳು ಹೇಳಿದರೂ ಸಹ ಅನ್ಯಾಯಕ್ಕೊಳಗಾದವರಿಗೆ ರಕ್ಷಣೆ ಸಿಗಲಿಲ್ಲ ಅಂದರೆ ಆ ಅಸಹಾಯಕತೆ, ಅಮಾಯಕ ಹೆಣ್ಣು ಮಕ್ಕಳು ಜೀವಕ್ಕೆ ಹೊಣೆ ಯಾರು? ಅದರಿಂದ ಸರ್ಕಾರ ದೊಡ್ಡದಾಗಿ ಹೇಳುತ್ತೆ, ಮೊದಲನೇ ಆದ್ಯತೆ ನಾವು ಹೆಣ್ಣು ಮಕ್ಕಳ ರಕ್ಷಣೆ ಅಂತ. ಇವತ್ತು ಹೆಣ್ಣು ಮಕ್ಕಳು ಬೀದಿ ಹಣವಾಗ್ತಾ ಇದ್ದಾರೆ. ಎಲ್ಲಿದೆ ರಕ್ಷಣೆ? ಆ ಪ್ರಾಣ ತೆಗೆದಂಥವರಿಗೆ ಯಾವ ಶಿಕ್ಷೆ ವಿಧಿಸಿದೆ? ಈ ರೀತಿ ಕಾನೂನು ಬಿಗಿ ಇಲ್ಲದಿರೋದಕ್ಕೇನೆ ಇಂತಹ ಘಟನೆಗಳು ದಿನಕ್ಕಿಂತ ಹೆಚ್ಚುತ್ತಾನೆ ಇದೆ. ಯಾಕಂದರೆ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯ ಅವನಿಗೆ, ಇಂಥ ಕೃತ್ಯ ಮಾಡೋವನಿಗೆ. ಅವನು ಗಂಡನೇ ಆಗಿರ್ಬೋದು, ಇನ್ನೊಬ್ಬನೇ ಆಗಿರ್ಬೋದು, ಯಾವನೇ ಆಗಿರ್ಬೋದು, ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಅವನಿಗೆ ಏನು ಅಧಿಕಾರ ಇದೆ? ತಾಳಿ ಕಟ್ಟಿಸಿದ ತಕ್ಷಣವೇ ಹೆಂಡತಿ ಅಂತ ತಕೊಂಡು ಅವನಿಗೆ ಗುಲಾಮಲಾಗಿರ್ತಾಳ? ತಾಳಿ ಕಟ್ಟಿಬಿಟ್ರೆ ಆಗೋಯ್ತಾ? ತಾಳಿ ಕಟ್ಟಿದ ಮೇಲೆ ಆ ತಾಳಿನ ಅವನಿಗೆ ಕಿತ್ಕೊಂಡು ಹೋಗಿ ಮಾರಿಕೊಂಡು ಕುಡಿದೋ ಇಸ್ಪಿಟ್ಟಾಡೋ ಹಾಳು ಮಾಡಿದರೆ ಅವನು ಗಂಡ ಅನ್ನೋದಕ್ಕೆ ಏನು ಅಧಿಕಾರ ಇದೆ ಅವನಿಗೆ? ನಾನು ಗಂಡ ಅನ್ನೋದಕ್ಕೆ. ತಾಳಿ ಕಟ್ಟಿದರೆ ಗಂಡ ಅವನು. ಕಟ್ಟಿ ತಾಳಿ ಕಿತ್ಕೊಂಡು ಹೋದ್ಮೇಲೆ ಅವನು ಆ ಹೆಣ್ಮಗಳಿಗೆ ಗಂಡನಾಗಿ ಎಲ್ಲಿರ್ತಾನೆ? ಆದರೂ ಸಹ ದೌರ್ಜನ್ಯ ಮಾಡೋದು ಯಾವ ಪುರುಷಾರ್ಥ ಇದೆ ಅವನಿಗೆ? ಅದರಿಂದ ಸರ್ಕಾರ ಒಂದು ಬಿಗಿಯಾದ ಕಾನೂನನ್ನು ತರಬೇಕಾಗಿದೆ. ಇಂಥ ಹೆಣ್ಣು ಮಕ್ಕಳು ಎಷ್ಟೋ ಜನ ಇವತ್ತು ಬೀದಿಯಲ್ಲಿ ನಲಗ್ತಾ ಇದ್ದಾರೆ. ಪ್ರೀತಿ ಮಾಡಿ ಮದುವೆಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಹ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅದರಿಂದ ಮಾನ್ಯ ಸರ್ಕಾರ ಪೊಲೀಸ್ ಠಾಣೆಗಳಿಗೆ ಸರಿಯಾದ ಬಿಗಿಯಾದ ಕ್ರಮ ತಗೋಬೇಕಾಗಿದೆ. ಮಾನ್ಯ ಗೃಹ ಮಂತ್ರಿಗಳು ಸಹ ಕರ್ನಾಟಕದಲ್ಲಿರ್ತಕ್ಕಂಥ
ಗ್ರಾಮಾಂತರ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಇರತಕ್ಕಂಥ ಠಾಣೆಗಳಿಗೆ ಬಿಗಿಯಾದ ಆದೇಶವನ್ನು ಮಾಡಬೇಕಾಗಿದೆ. ಇಲ್ಲೊಂದಿಷ್ಟೋ ಜನ ಅಮಾಯಕರು ಇವತ್ತು ತಮ್ಮ ಜೀವವನ್ನೇ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದರಿಂದ ಗಂಡನೇ ಬೇಡ ಅಂತ ಹೇಳಿ ಇವತ್ತು ಆ ಕಿರುಕುಳದಿಂದ ಹೊರಬಂದು ಅವರೇ ಸ್ವಂತಕ್ಕೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಿದರೂ ಕೂಡ ಕಿರುಕುಳಗಳಂಥ ಈ ಷಂಡ ಗಂಡರಿಗೆ ಸರಿಯಾದ ಶಾಸ್ತಿ ಸರ್ಕಾರ ಮಾಡಬೇಕಾಗಿದೆ. ಮತ್ತು ಠಾಣೆಗಳು ಸಹ ಇಂಥ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡತಕ್ಕಂಥ ಪಾತ್ರ ವಹಿಸಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಾದರೂ ತೊಂದರೆ ಒಳಪಟ್ಟಲ್ಲಿ ನಮ್ಮ ನಂಬರ್ಗೆ ಫೋನ್ ಮಾಡಿಕೊಂಡು ನಮ್ಮ ಸ್ಟುಡಿಯೋದಲ್ಲಿ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ಬೋದಾಗಿದೆ. ನಮಸ್ಕಾರ.